ಹಲೋ, ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ಕನ್ನಡ ರಾಜ್ಯೋತ್ಸವ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ಅನ್ನೋದನ್ನು ಬಿಟ್ಟು ನಾವು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕೂಡ ಕನ್ನಡವನ್ನು ಹೆಚ್ಚೆಚ್ಚು ಮಾತನಾಡೋಣ. ಮತ್ತು ನಾವು ಕನ್ನಡವನ್ನು ಬಿಟ್ಟರೆ ಬೇರೆಯವ್ರು ಬಂದು ಬೇರೆ ಭಾಷೆಗಳನ್ನು ಇಲ್ಲಿಗೆ ಎಲ್ಲ ಮಿಕ್ಸ್ ಮಾಡಿ ಅದು ಇದು ಅಂತ ಸೇರಿಸಿ ನಮ್ಮ ಕನ್ನಡನ ಮರೆಮಾಚ್ತಾ ಇದ್ದಾರೆ. ಆದರೆ ನಾವು ಕನ್ನಡಿಗರಾಗಿರೋದ್ರಿಂದ ನಾವು ಕನ್ನಡವನ್ನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹೆಚ್ಚೆಚ್ಚು ಬಳಸೋಣ. ಹಾಗಂತ ಅನ್ಯ ಭಾಷೆಗಳು ಬೇಡ ಅಂತಲ್ಲ, ಜನರಲ್ಲಾಗಿ ಎಲ್ಲ ಭಾಷೆನೂ ಕೂಡ ಬೇಕು. ಆದರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಕನ್ನಡವನ್ನು ಬಳಕೆ ಮಾಡೋಣ. ಈಗ ಇಂಗ್ಲೀಷ್ ನಾಲೆಡ್ಜು ಬೇಕು, ಜನರಲ್ಲಾಗಿ ಎಲ್ಲ ಕಡೆ ಉಪಯೋಗಿಸ್ತೀವಿ. ಅಂದರೆ ಅದು ವ್ಯಾವಹಾರಿಕವಾಗಿ ಬಿಸ್ನೆಸ್ಗೆ ಮತ್ತು ಹೊರಗಡೆ ನಾವೆಲ್ಲರೂ ಹೋದಾಗ ಸ್ವಲ್ಪ ಹಿಂದಿ, ಇಂಗ್ಲೀಷ್ ಇದೆಲ್ಲ ಕೂಡ ನಮಗೆ ಬೇಕಾಗುತ್ತೆ. ಆದರೂ ಕೂಡ ನಾವು ಕನ್ನಡವನ್ನು ಹೆಚ್ಚೆಚ್ಚು ಬಳಸೋಣ. ಈಗ ನಾನು ಮಾತಾಡಬೇಕಾದ್ರೂ ಒಂದೆರಡು ಇಂಗ್ಲೀಷ್ನ ಬಳಸ್ತೀನಿ, ಅದು ಸಹಜವಾಗ್ಬಿಟ್ಟಿದೆ ಈ ಸಮಯದಲ್ಲಿ. ಆದರೆ ನಾವು ಸಾಧ್ಯ ಆದಷ್ಟು ಕನ್ನಡವನ್ನು ಬಳಕೆ ಮಾಡೋಣ ಮತ್ತು ಕನ್ನಡವನ್ನು ಬೆಳೆಸೋಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈಗ ನಾನು ಒಂದು ಕಡಲೆ ಹಿಟ್ಟನ್ನು ಮಾಡ್ತಾಯಿದ್ದೀನಿ. ಜನರಲ್ಲಾಗಿ ಕಡಲೆ ಹಿಟ್ಟು ಅಂದರೆ ಕಡಲೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ತಾರೆ. ನಾನು ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಮಕ್ಕಳಿಗೆ ಡ್ರೈ ಫ್ರೂಟ್ನ ಸೇರಿಸಿ ಅದನ್ನು ಕಡಲೆ ಹಿಟ್ಟನ್ನು ಮಾಡೋದ್ರಿಂದ ಅವರ ದೇಹಕ್ಕೂ ಕೂಡ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಸೇರಿಸ್ತಾಯಿದ್ದೀನಿ. ಸಪ್ರೇಟಾಗಿ ನಾವು ಡ್ರೈ ಫ್ರೂಟ್ಸ್ನ ತಿನ್ನಿ ಮಕ್ಕಳು ಅಂತ ಕೊಡೋಕೆ ಹೋದರೆ ಕೆಲವು ಮಕ್ಕಳು ತಿನ್ನೋದಿಲ್ಲ. ಅದರಿಂದ ನಾವು ಈ ರೀತಿ ಪೌಡ್ರನ್ನ ಮಾಡಿ ಮಿಕ್ಸ್ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಮತ್ತು ದೇವರ ಪೂಜೆಗಳಲ್ಲಿ, ಕಾರ್ಯಗಳಲ್ಲಿ, ನೈವೇದ್ಯಕ್ಕೂ ಕೂಡ ಇದನ್ನು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇದು ಒಲೆ ಇಲ್ಲದೆ ಸುಮ್ಮನೆ ಎಲ್ಲನೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡುವಂಥದ್ದು. ಈಗ ಮೊದಲಿಗೆ ನಾವು ಪೌಡ್ರನ್ನ ಮಾಡ್ಕೊಳ್ಳೋಣ. ಈಗ ನಾನು ಮೊದಲಿಗೆ ಕಡಲೆನ ಹಾಕ್ತಾಯಿದ್ದೀನಿ. ಇಲ್ಲಿ ಇದಕ್ಕೆ ಪೌಡ್ರ್ ಮಾಡಬೇಕಾದ್ರೆ ನಾವು ಡ್ರೈ ಫ್ರೂಟ್ಸ್ನ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಟೇಸ್ಟ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಟ್ಟಿನಲ್ಲಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿದ್ರೆ ಮಕ್ಕಳು ತಿನ್ನುವಾಗ ಕೊಟ್ಟರೆ ಅವರಿಗೆ ಸೇರುತ್ತೆ ಅವರ ದೇಹಕ್ಕೆ ಅಂತ ಅಷ್ಟೇ. ಈಗ ನಾನು ಇಲ್ಲಿ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬಾದಾಮಿನ ಸೇರ್ಸೋಣ. ನೆಕ್ಸ್ಟ್ ಅದಕ್ಕೆ ಗೋಡಂಬಿ. ಈಗ ಅದಕ್ಕೆ ಸ್ವಲ್ಪ ಪಿಸ್ತಾನ ಸೇರಿಸೋಣ. ಪಿಸ್ತಾ ಸ್ವಲ್ಪ ಬಾದಾಮಿ ಗೋಡಂಬಿಗಿಂತ ಸ್ವಲ್ಪ ಕಡಿಮೆ ಇರಲಿ. ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಅದು ಸ್ವಲ್ಪ ಕಡಿಮೆ ಹಾಕೋಣ. ಮತ್ತು ಈಗ ಒಂದು 4 ಏಲಕ್ಕಿ ಕಾಯಿನ ಹಾಕೋಣ. ಟೇಸ್ಟ್ಗೆ, ಸ್ಮೆಲ್ಗೆ ಸಖತ್ತಾಗಿರುತ್ತೆ. ಈಗ ಇಷ್ಟನ್ನು ಕೂಡ ಪೌಡ್ರ್ ಮಾಡೋಣ. ಅದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಯ್ನಾಗಿ ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆರ್ಗಾನಿಕ್ ಬೆಲ್ಲ. ಇದರಲ್ಲೂ ಕೂಡ ಒಳ್ಳೆ ಖನಿಜಾಂಶ ಯಥೇಚ್ಛವಾಗಿದೆ. ಮತ್ತು ಇದನ್ನು ನಾವು ಕ್ಲೀನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಇದು ಚೆನ್ನಾಗಿರುತ್ತೆ. ನಾನು ಇದಕ್ಕೆ 2 ಸ್ಪೂನ್ ಮಾತ್ರ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ. ಮೇಯ್ನಾಗಿ ಬೆಲ್ಲ ಹಾಕೋಣ. ಸುಮ್ಮನೆ ಜಸ್ಟ್ ಸ್ವಲ್ಪ ಇದನ್ನು ಪೌಡ್ರ್ ಮಾಡಬೇಕಾದ್ರೆ 1-2 ಸ್ಪೂನು ಸಕ್ಕರೆನ ಆ್ಯಡ್ ಮಾಡಿ ಪೌಡ್ರು ಮಾಡೋಣ. ನೋಡಿ, ಈಗ ಅದನ್ನೆಲ್ಲ ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೆ. ಈಗ ಅದಕ್ಕೇ ನಾವು ಬೆಲ್ಲ ಮಿಕ್ಸ್ ಮಾಡೋಣ. ಬೆಲ್ಲ ಮಿಕ್ಸ್ ಮಾಡಿ ಒಂದು ರೌಂಡು ತಿರುಗಿಸೋಣ. ನೋಡಿ, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದ್ದೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಅಂದರೆ ನಾನು ಬೆಲ್ಲ ಇಷ್ಟು ಅಂತ ಅಂದಾಜು ಹೇಳಿಲ್ಲ, ಅದೆಲ್ಲ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಸ್ವೀಟ್ನ ಕಡಿಮೆ ತಿಂತಾರೆ ಕೆಲವರು, ಸ್ವಲ್ಪ ಸ್ವೀಟ್ನ ಜಾಸ್ತಿ ತಿಂತಾರೆ. ಅದನ್ನು ನೋಡಿ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ವಿಶೇಷವಾಗಿ ಡ್ರೈ ಫ್ರೂಟ್ ಕಡಲೆ ಹಿಟ್ಟು ರೆಡಿಯಾಗಿದೆ. ಇದನ್ನು ನೈವೇದ್ಯಕ್ಕೂ ಕೂಡ ಇಡ್ಬೋದು. ಮತ್ತು ಮಕ್ಕಳಿಗೆ ಹಾಗಾಗಿ ತಿನ್ನೋದಕ್ಕೆ ಕೊಟ್ಟರೆ ಇದರಲ್ಲಿರುವಂಥ ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ ಎಲ್ಲ ಕೂಡ ಮಕ್ಕಳ ದೇಹಕ್ಕೆ ಸೇರುತ್ತೆ. ಮತ್ತು ಇತ್ತೀಚೆಗೆ ಹುರ್ಗಡ್ಲೆನೂ ಕೂಡ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಕೊಡಿ, ತಿನ್ನೋದಕ್ಕೆ ಮೂಳೆಗಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಅದನ್ನು ಯಥೇಚ್ಛವಾಗಿ ಕೊಡಬಾರ್ದು, ರಕ್ತನ ಹೀರುತ್ತೆ. ಆದರೆ ಸ್ವಲ್ಪ ಕೊಟ್ಟರೆ ಏನೂ ತೊಂದರೆ ಇಲ್ಲ. ಅದಕ್ಕೆ ಆ ಹುರ್ಗಡ್ಲೆ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ನ ಬಾದಾಮಿ ಗೋಡಂಬಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದೆ. ಇದನ್ನು ತಿಂದರೆ ಮಕ್ಕಳು
ತಿಂಡಿ ತಿಂದಾಗೂ ಆಗುತ್ತೆ, ಮತ್ತು ಅವರ ದೇಹಕ್ಕೆ ಎನರ್ಜಿ ಕೊಟ್ಟಾಗೂ ಆಗುತ್ತೆ. ಅಲ್ಲಿರುವಂಥ ಒಳ್ಳೆಯ ಅಂಶಗಳು ಕೂಡ ಅವರ ದೇಹಕ್ಕೆ ಸೇರುತ್ತೆ. ನನ್ನ ಈ ವಿಡಿಯೋಗಳನ್ನು ನೋಡಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ನಿಮ್ಮ ಪುಟ್ಟದೊಂದು ಲೈಕನ್ನು ಕೊಡಿ. ನೀವು ಮತ್ತೆ ಸಬ್ಸ್ಕ್ರೈಬ್ ಆದರೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿದ್ರೆ ನಮಗೂ ಕೂಡ ಮತ್ತೆ ಹೆಚ್ಚು ಹಾಕೋದಕ್ಕೆ ಸಹಾಯ ಆಗುತ್ತೆ. ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.